ಬಿಕಾಂ ಎಂಕಾಂ ಪದವೀಧರರ ಶಿಕ್ಷಕ ಕನಸು ಭಗ್ನವಾಗುವ ಅಪಾಯ ಎದುರಾಗಿದೆ. ಸರ್ಕಾರದ ನೇಮಕಾತಿ ನೀತಿಗೆ ವಿದ್ಯಾರ್ಥಿಗಳು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಓದಲು ಅವಕಾಶ ಕೊಡುತ್ತೀರಿ, ಪರೀಕ್ಷೆ ಬರೆಯಲು ಅವಕಾಶ ಕೊಡುತ್ತೀರಿ, ಆದರೆ ನೇಮಕಾತಿಗೆ ಅವಕಾಶ ಕೊಡದೆ ಹೋದರೆ ನಮ್ಮ ಓದಿನ ಸಾರ್ಥಕತೆ ಎಲ್ಲಿದೆ ಅಂತ ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಾರೆ. ಈ ನಡುವೆ ಶಿಕ್ಷಣ ಸಚಿವರು ಶೀಘ್ರದಲ್ಲಿಯೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ ಅಂತಿದ್ದಾರೆ. ಇದೇ ಸಮಯದಲ್ಲಿ ಅತಂತ್ರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ನಡೆಸುತ್ತಾ ಅನ್ನೋದು ಹಲವರ ಪ್ರಶ್ನೆಯಾಗಿದೆ. ಜೊತೆಗೆ ಸಿಆರ್ ರೂಲ್ ಬದಲಾವಣೆಗೂ ಕೂಡ ಸರ್ಕಾರ ಮುಂದಾಗಬೇಕು ಎನ್ನುವ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಬಿಕಾಂ ಮತ್ತು ಎಂಕಾಂ ಪದವಿ ಪಡೆದ ಬಳಿಕ ಬಿಇಡಿಯನ್ನ ಪೂರೈಸಿ ಟಿಇಟಿ ಪರೀಕ್ಷೆ ಪಾಸಾದ ಸಾವಿರಾರು ಯುವಕರು ಶಿಕ್ಷಕರಾಗುವ ಕನಸನ್ನ ಸಾಕಾರಗೊಳಿಸಲು ಹೋರಾಟ ನಡೆಸ್ತಾ ಇದ್ದಾರೆ. ನಿಯಮಾತ್ಮಕ ತೊಂದರೆಯಿಂದಾಗಿ ಇವರಿಗೆ ಸರ್ಕಾರಿ ಶಿಕ್ಷಕರ ನೇಮಕಾತಿಯಲ್ಲಿ ಅವಕಾಶ ಸಿಕ್ಕಿಲ್ಲ. ಅಂದಾಜು 10,000ಕ್ಕೂ ಹೆಚ್ಚು ಮಂದಿ ಈ ಗೊಂದಲದ ನಡುವೆ ನಿರುದ್ಯೋಗಿಗಳಾಗಿದ್ದಾರೆ. ಬಿಕಾಂ ಎಂಕಾಂ ನಂತರ ಬಿಇಡಿ ಮಾಡಿದವರಿಗೆ ಅತಿಥಿ ಶಿಕ್ಷಕರಾಗಲು ಅವಕಾಶ ನೀಡಲಾಗ್ತಾ ಇದೆ. ಆದರೆ ಸರ್ಕಾರಿ ನೇಮಕಾತಿಯ ಹಂತದಲ್ಲಿ ಸಿಆರ್ ರೂಲ್ ಅಡ್ಡಿ ಉಂಟು ಮಾಡ್ತಾ ಇದೆ. ಈ ನಿಯಮ ತಿದ್ದುಪಡಿ ಮಾಡಬೇಕೆಂದು ಹತ್ತಿರ ದಶಕದಿಂದಲೇ ಬೇಡಿಕೆಯನ್ನ ಇಡ್ತಾ ಇದ್ರು ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬ ಆಕ್ರೋಶ ಅಭ್ಯರ್ಥಿಗಳದ್ದು. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ತಜ್ಞರು ಹೇಳುವಂತೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಗಣಿತ, ವಾಣಿಜ್ಯ ಮತ್ತು ಇತರ ವಿಷಯಗಳ ಶಿಕ್ಷಕರ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ಬಿಕಾಂ ಎಂಕಾಂ ನಂತರ ಬಿಇಡಿ ಪೂರೈಸಿ ಟಿಇಟಿ ಪಾಸಾದವರನ್ನ ನೇಮಕಾತಿಗೆ ಒಳಪಡಿಸಿದ್ರೆ ಶಾಲೆಗಳಿಗೂ ಲಾಭ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಪದವೀಧರರಿಗೆ ಉದ್ಯೋಗ ಇವೆಲ್ಲವೂ ಒಂದೇ ಬಾರಿಗೆ ಸಾಧ್ಯವಾಗುತ್ತದೆ. ಇದರ ವಿರುದ್ಧ ಸಂತ್ರಸ್ತರು ಸರ್ಕಾರದ ನಿರ್ಲಕ್ಷ್ಯವನ್ನ ಪ್ರಶ್ನಿಸುತ್ತಾ ನೇಮಕಾತಿ ನಿಯಮವನ್ನ ತಕ್ಷಣ ತಿದ್ದುಪಡಿ ಮಾಡಿ ನ್ಯಾಯ ನೀಡಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರ ಈಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತ ಶಿಕ್ಷಣ ಸಚಿವರು ಘೋಷಿಸಿರುವುದರಿಂದ ಈ ಗಂಭೀರ ಸಮಸ್ಯೆಯ ಬಗ್ಗೆ ಅವರು ಗಮನವನ್ನ ಹರಿಸಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಯುವಕರು ತಮ್ಮ ವಿದ್ಯಾಭ್ಯಾಸಕ್ಕೆ ಹಲವು ವರ್ಷಗಳನ್ನ ಮೀಸಲಿಟ್ಟರೂ ಸರ್ಕಾರದ ನಿಯಮಾತ್ಮಕ ಅಡ್ಡಿಯ ಕಾರಣದಿಂದ ನಿರುದ್ಯೋಗಿಗಳಾಗಿರುವುದು ಆತಂಕಕಾರಿ ಬೆಳವಣಿಗೆ. ತುರ್ತಾಗಿ ನೀತಿ ಬದಲಾವಣೆ ಮಾಡಿದ್ರೆ ಸಾವಿರಾರು ಬಿಕಾಂ ಎಂಕಾಂ ಪದವೀಧರರ ಕನಸು ಸಾಕಾರವಾಗಬಹುದು ಅಂತ ಶಿಕ್ಷಣ ಕ್ಷೇತ್ರದ ಹಿತೈಷಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಬಿಕಾಂ ಪದವೀಧರರಿಗೆ 2015ರಲ್ಲಿ ಸರ್ಕಾರವೇ ಬಿಇಡಿ ಮಾಡುವಂತಹ ಅವಕಾಶವನ್ನ ನೀಡಿತ್ತು. ನಂತರ 2020ರಲ್ಲಿ ಟಿಇಟಿ ಪರೀಕ್ಷೆಯನ್ನ ಬರೆಯಲು ಹಕ್ಕು ಕೂಡ ಕಲ್ಪಿಸಿತ್ತು. ಆದರೆ ಅಚ್ಚರಿಯ ಸಂಗತಿ ಏನಂದ್ರೆ ನೇಮಕಾತಿ ಹಂತಕ್ಕೆ ಬಂದಾಗ ಸರ್ಕಾರವೇ ಇದನ್ನ ಪರಿಗಣಿಸುತ್ತಿಲ್ಲ. ಓದಲು ಅವಕಾಶ ಕೊಡ್ತೀರಿ, ಪರೀಕ್ಷೆ ಬರೆಯಲು ಅವಕಾಶ ಕೊಡುತ್ತೀರಿ, ಆದರೆ ನೇಮಕಾತಿಗೆ ಅವಕಾಶ ಕೊಡದೆ ಹೋದ್ರೆ ನಮ್ಮ ಓದಿನ ಸಾರ್ಥಕತೆ ಎಲ್ಲಿದೆ ಅಂತ ವಿದ್ಯಾರ್ಥಿಗಳು ಪ್ರಶ್ನಿಸುತ್ತಿದ್ದಾರೆ. ಬಿಕಾಂ ಪದವೀಧರರು ಬಿಇಡಿಯಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನವನ್ನ ಮುಖ್ಯ ವಿಷಯಗಳಾಗಿ ಆಯ್ಕೆ ಮಾಡಿಕೊಂಡು 2 ವರ್ಷಗಳ ತರಬೇತಿ ಪಡೆಯುತ್ತಾರೆ. ತರಬೇತಿ ಅವಧಿಯಲ್ಲಿ ಈ ವಿಷಯಗಳನ್ನ ಬೋಧಿಸಿ ಅಂಕಗಳನ್ನ ಪಡೆದು ಉತ್ತೀರ್ಣರಾಗ್ತಾರೆ. ಇದಕ್ಕೂ ಮುನ್ನ 3 ವರ್ಷಗಳ ಬಿಕಾಂ ಓದಿನಲ್ಲಿ ಅರ್ಥಶಾಸ್ತ್ರ, ವಾಣಿಜ್ಯ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಒಟ್ಟು 5 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದ ವಿಚಾರಗಳ ಅಧ್ಯಯನ ಮತ್ತು ಬೋಧನಾ ಕೌಶಲ್ಯವನ್ನ ಪಡೆದುಕೊಂಡಿದ್ದಾರೆ. ಆದರೂ ನೇಮಕಾತಿ ವೇಳೆ ಅವರಿಗೆ ಅರ್ಹತೆ ಇಲ್ಲ ಎಂದು ತಳ್ಳಿ ಹಾಕುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳ ವಾದವೇನೆಂದರೆ ಸಮಾಜ ವಿಜ್ಞಾನ ವಿಷಯದಲ್ಲೇ ವ್ಯವಹಾರ ಅಧ್ಯಯನ ಪಾಠ ಭಾಗವಿದೆ. ಹೀಗಿದ್ದಾಗ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ತಮ್ಮನ್ನ ಪರಿಗಣಿಸದಿರುವುದು ಅನ್ಯಾಯ. ನಾವು ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನ ಬೋಧಿಸಲು ಅರ್ಹರಾಗಿದ್ದೇವೆ, ಆದರೆ ಸರ್ಕಾರ ಅದನ್ನು ಒಪ್ಪುತ್ತಿಲ್ಲ. ಅತಿಥಿ ಶಿಕ್ಷಕರಾಗಿ ಮಾತ್ರ ಬಳಸಿಕೊಳ್ಳುತ್ತಾರೆ, ಶಾಶ್ವತ ನೇಮಕಾತಿ ಮಾತ್ರ ತಡೆ ಹಿಡಿದಿದ್ದಾರೆ ಅನ್ನೋ ಬೇಸರ ವಿದ್ಯಾರ್ಥಿಗಳದ್ದು. ಶಿಕ್ಷಣ ಕ್ಷೇತ್ರದ ತಜ್ಞರು ಸಹ ಸರ್ಕಾರದ ನೀತಿಯನ್ನ ಪ್ರಶ್ನಿಸುತ್ತಿದ್ದು ಬಿಕಾಂ ಎಂಕಾಂ ಪದವೀಧರರು ಶಿಕ್ಷಕರಾಗಲು ಬೇಕಾದ ಎಲ್ಲಾ ಶೈಕ್ಷಣಿಕ ಅರ್ಹತೆಯನ್ನ ಪಡೆದಿದ್ದಾರೆ. ಹೀಗಿರುವಾಗ ನೇಮಕಾತಿಯಿಂದ ಅವರನ್ನ ಹೊರಗಿಡುವುದು ತಾರತಮ್ಯಮಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇದರ ನಡುವೆ ಶಿಕ್ಷಣ ಸಚಿವರು ಶೀಘ್ರದಲ್ಲೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಘೋಷಿಸಿದ್ದಾರೆ.
ಆದರೆ ಸಂತ್ರಸ್ತ ವಿದ್ಯಾರ್ಥಿಗಳು ನಮ್ಮ ವಿಚಾರಕ್ಕೂ ಸಚಿವರು ಗಮನ ಹರಿಸಬೇಕು, ಇಲ್ಲದಿದ್ದರೆ ಸಾವಿರಾರು ಪದವೀಧರರ ಕನಸು ಹಾಳಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪಿ ಕುಮಾರ್, ಬ್ಯೂರೋ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.